ನಮಸ್ಕಾರ. ನಾವು ಕನಕ ನಿಸರ್ಗ ಮನೆಯ ಆಸ್ಪತ್ರೆ ಒಳಗಡೆ ಇದ್ದೇವೆ. ಕನಕ ನಿಸರ್ಗ ಮನೆ ಕಾಗಿನೆಲೆ ಇಲ್ಲಿ 4 ಜನರಲ್ ವಾರ್ಡನ್ನು ವ್ಯವಸ್ಥೆ ಮಾಡಿದ್ದೇವೆ. ಕೇವಲ 1,500 ರೂಪಾಯಿಗೆ ಊಟ, ವಸತಿ, ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಆ್ಯಕ್ಟಿವಿಟೀಸು, ಪ್ರತಿ ಸಂಡೇ ಇಲ್ಲಿ ಕಾರಂಜಿ ಕರ್ಕೊಂಡು ಹೋಗುವಂಥದ್ದು, ಸಂಜೆ 9ರಿಂದ 10 ಕಲ್ಚರಲ್ ಆ್ಯಕ್ಟಿವಿಟೀಸ್, ಇದೆಲ್ಲವನ್ನು ಮಾಡಿಕೊಡ್ತಾ ಇದ್ದೇವೆ. ಮೋಸ್ಟ್ಲಿ 1,500 ರೂಪಾಯಿಗೆ ಇವತ್ತು ಲಾಡ್ಜ್ ಕೂಡ ಒಂದು ರೂಮಲ್ಲಿ ಸಿಟಿಯಲ್ಲಿ ಹೋದರೆ ಸಿಗಲ್ಲ. ಅದು 1,500 ರೂಪಾಯಲ್ಲಿ ಊಟ, ವಸತಿ, ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗು ಪ್ರತಿಯೊಂದು ಕೊಡೋದು ಅಂದರೆ ಇದು ಈಸಿ ಅಲ್ಲ. ಆದರೂ ಕೂಡ ನಾವು ನಮ್ಮ ಜನರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಅದನ್ನು ಮಾಡ್ತಾಯಿದ್ದೇವೆ. ಮೇಡಮ್ ಅವ್ರು ನಮಸ್ಕಾರ. ನೀವು ಯಾವ ಊರಿಂದ ಬಂದಿದ್ದೀರಾ? ಬೆಂಗಳೂರಿಂದ ಮೇಡಮ್ ಅವರು ಬಂದಿದ್ದಾರೆ. ಸೊ ದೂರದ ಬೆಂಗಳೂರಿಂದ ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಎಲ್ಲ ಚಿಕಿತ್ಸೆ? ಓಕೆ, ಚೆನ್ನಾಗಿದೆ ಅನ್ನುವಂಥ ಅಂಶವನ್ನು ಹೇಳ್ತಾ ಇದ್ದಾರೆ. ನೋಡಿ, ಇದು ಫೀಮೇಲ್ ಜನರಲ್ ವಾರ್ಡ್. ಸೊ ಇಲ್ಲಿ 9 ಬೆಡ್ ಇದೆ. ಈ ಥರದ್ದು 2 ಫೀಮೇಲ್ ಜನರಲ್ ವಾರ್ಡ್ 9/18, 2 ಮೇಲ್ ಜನರಲ್ ವಾರ್ಡ್ 9/18, 36 ಜನರಲ್ ವಾರ್ಡಲ್ಲಿ ನಾವು ಫೆಸಿಲಿಟಿಯನ್ನು ಇಟ್ಟಿದ್ದೇವೆ. 36 ಜನರಿಗೆ ಜನರಲ್ ವಾರ್ಡಲ್ಲಿ ಇರುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಸೊ ಕೇವಲ 1,500 ರೂಪಾಯಲ್ಲಿ ಊಟ, ವಸತಿ, ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗ್ ಎಲ್ಲವೂ ನಿಮಗೆ ಲಭ್ಯ ಇಲ್ಲಿ. ಆತ್ಮೀಯ ಸಾಧಕರೇ, ನಮ್ಮಲ್ಲಿ 2 ಒಂದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಇದ್ದರೂ ಕೂಡ ಮಂಡಿ ನೋವು ಇದ್ದವ್ರಿಗೆ ನಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಲಿಫ್ಟ್ ವ್ಯವಸ್ಥೆ ಕೂಡ ನಾವು ಇಟ್ಟಿದ್ದೇವೆ. ಸೊ ಹೋಗೋಣ ಫಸ್ಟ್ ಫ್ಲೋರಿಗೆ. ಸೊ ಅಲ್ಲೂ ಕೂಡ ಜನರಲ್ ವಾರ್ಡು, ಸ್ಪೆಷಲ್ ವಾರ್ಡ್ ಎಲ್ಲ ಇದೆ. ಸೊ ಅದನ್ನು ಕೂಡ ನಾವು ನೋಡೋಣ. ನಾವೀಗತ್ತು ಫಸ್ಟ್ ಫ್ಲೋರಿಗೆ ಬಂದಿದ್ದೇವೆ. ಇಲ್ಲಿ ಯಾವ್ಯಾವ ವ್ಯವಸ್ಥೆಗಳಿದೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಮುಖ್ಯವಾಗಿ ಜನರಲ್ ವಾರ್ಡ್ ಇದೆ, 2 ಮೇಲ್ ಹಾಗೂ ಫೀಮೇಲ್ ಜನರಲ್ ವಾರ್ಡ್ ಇದೆ. ಜನರಲ್ ವಾರ್ಡ್ ಅವರಿಗೆ ಹತ್ತಲಿಕ್ಕೆ ಬರಲಿಕ್ಕೆ ಲಿಫ್ಟ್ ವ್ಯವಸ್ಥೆ ಇದೆ. ಸೆಮಿ ಸ್ಪೆಷಲ್ ವಾರ್ಡ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಸೆಮಿ ಸ್ಪೆಷಲ್ ವಾರ್ಡ್ 4 ಜನರಿಗೆ, ಒಂದು ಫ್ಯಾಮಿಲಿ ಬಂದರೆ ತುಂಬ ಅನುಕೂಲ ಆಗುತ್ತೆ. ಸೆಮಿ ಸ್ಪೆಷಲ್ ವಾರ್ಡ್ ಇಲ್ಲಿ ಲಭ್ಯ ಇದೆ. ಸೊ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಇದೆ. ಸೊ ಜೊತೆಗೆ ಭಾಳ ಒಳ್ಳೆಯ ವೆಂಟಿಲೇಷನ್ ಕೂಡ ಇದೆ. ಸೊ ಇಲ್ಲಿ 4 ಬೆಡ್ಗಳಿದೆ. ಎಷ್ಟು ರೂಪಾಯಿ ಒಬ್ಬರಿಗೆ? 2,000 ರೂಪಾಯಲ್ಲಿ ಊಟ, ವಸತಿ, ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಆ್ಯಕ್ಟಿವಿಟೀಸು, ನ್ಯಾಚುರೋಪತಿ, ಆಯುರ್ವೇದ, ಫಿಸಿಯೋಥೆರಪಿ, ಚಿಕಿತ್ಸೆಗಳು ಇದೆಲ್ಲವೂ ಕೂಡ ಕೇವಲ 2,000 ರೂಪಾಯಿ ಒಂದು ದಿವಸದಲ್ಲಿ ವ್ಯವಸ್ಥೆಯನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಸೊ ಇದರ ಒಂದು ಪ್ರಯೋಜನವೂ ಕೂಡ ಸಾರ್ವಜನಿಕರು ಪಡ್ಕೊಳ್ಬೇಕಾಗಿ ವಿನಂತಿ. ಡಾಕ್ಟರ್ ಜಿನು ಮೇಡಮ್ ಅವರೇ, ನಾವೀಗ ಸ್ಪೆಷಲ್ ವಾರ್ಡಲ್ಲಿ ಇದ್ದೇವೆ. ಸ್ಪೆಷಲ್ ವಾರ್ಡಲ್ಲಿ ಇದ್ದವರಿಗೆ ಏನು ಫೆಸಿಲಿಟಿ, ಏನು ವ್ಯವಸ್ಥೆ? 2 ಶೇರಿಂಗ್ ಇದೆ. ಇಬ್ರು ಬಂದ್ರೆ ಆರಾಮಾಗಿ ಇರ್ಬೋದು. ಒಬ್ರಿಗೆ 2,500. ಅವ್ರಿಗೆ ಒಂದು ದಿವಸದಲ್ಲಿ 2,500 ರೂಪಾಯಿ ಅಷ್ಟು. ಒಂದು ದಿವಸಕ್ಕೆ 2,500ದಲ್ಲಿ ಅವರಿಗೆ ಬೆಳಗ್ಗೆ 5:30 ಸಾಯಂಕಾಲ 10 ಗಂಟೆ ಮಟ್ಟ ಅವ್ರಿಗೆ ಟೈಟ್ ಸ್ಕೆಡ್ಯೂಲ್ ಇರುತ್ತೆ. 5:30 ಯೋಗ ಸ್ಟಾರ್ಟ್ ಆದರೆ 6:00ವರೆಗೆ ಯೋಗ ಮುಗಿಯೋದು. ಕ್ರಿಯಾಸು, ಮಸಾಜಸ್ಗಳು, ಅದಾದಮೇಲೆ ಜ್ಯೂಸ್ಗಳಿರುತ್ತೆ ಮಧ್ಯದಲ್ಲಿ, ಫಿಸಿಯೋಥೆರಪಿ, ಅಕ್ಯುಪಂಚರು, ವಾಟರ್ ಥೆರಪೀಸು. ಸಂಜೆ 6ರಿಂದ 7 ಯೋಗ ಇರುತ್ತೆ. ಮತ್ತು 9 ಗಂಟೆಗೆ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು, ಆರೋಗ್ಯದ ಬಗ್ಗೆ ಸ್ಪೀಚ್ಗಳು, ಯೋಗ ನಿದ್ರೆ, ತ್ರಾಟಕ ಎಲ್ಲ ಆಗಿ 10 ಗಂಟೆಗೆ ಮುಗಿಯುತ್ತೆ. ಸೊ ಅವರಿಗೆ ಏನೋ ಕಾಯಿಲೆ ಅಂತ ಬಂದಿರೋರಾಗಲಿ, ಇಷ್ಟು ನಾವು ಮಿನಿಮಮ್ ಅಂದಿರೋದು ಒಂದು 10 ದಿನದನ್ನಾದರೂ ಚಿಕಿತ್ಸೆಗಳನ್ನು ನಾವು ಕೊಟ್ಟು ಆದಷ್ಟು ಒಂದು 90% ಸರಿ ಮಾಡಿನೇ ನಾವು ಇಲ್ಲಿಂದ ಕಳಿಸೋದು. ಸೊ ಇಲ್ಲಿ ಉತ್ತಮವಾದಂಥ ಫಲಿತಾಂಶ ಇದೆ. ಆದಮೇಲೆ ಬರೀ 2,500 ರೂಪಾಯಲ್ಲಿ ನೀವು ಕಾಂಟ್ ಇಮ್ಯಾಜಿನ್. 2,500ದಲ್ಲಿ ಇವತ್ತು ಯಾವುದೇ ಆಸ್ಪತ್ರೆಯಲ್ಲಿ ಇಷ್ಟು ವ್ಯವಸ್ಥೆ ಇರುವಂಥದ್ದು ನಾನಂತೂ ಕಂಡಿಲ್ಲ. ಇಲ್ಲಿ 2,500 ರೂಪಾಯಲ್ಲಿ ಊಟ, ವಸತಿ, ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗ್ ಎಲ್ಲವನ್ನು ನೀಡಿ ಬೆಳಗಿಂದ ರಾತ್ರಿವರೆಗೆ ಅವರಿಗೆ ಎಂಗೇಜ್ ಇಟ್ಟು ಅವರ ತೊಂದರೆಯನ್ನು ಕಡಿಮೆ ಮಾಡಿ ಕಳಿಸುವಂಥ ವಿಶೇಷವಾದಂಥ ಆಸ್ಪತ್ರೆ ಅಂದರೆ ಅದು ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಡಾಕ್ಟರ್ ಜಿನು ಆಂಟೋನಿ ಅವರೇ, ಈಗ ಸಾಮಾನ್ಯವಾಗಿ ನ್ಯಾಚುರೋಪತಿ, ಯೋಗ, ಆಯುರ್ವೇದ ಹಾಸ್ಪಿಟ್ಲ್ಗಳಲ್ಲಿ ಕಾಟೇಜ್ ವ್ಯವಸ್ಥೆ ಇರುತ್ತೆ. ಸಾಮಾನ್ಯ ಮಿಡ್ಲ್ ಕ್ಲಾಸ್ ಹಾಗೂ ಅಪ್ಪರ್ ಕ್ಲಾಸ್ ಅವರಿಗೆ ಅಫೋರ್ಡೆಬಲ್ ಇರುತ್ತೆ. ಆದರೆ ಸಾಮಾನ್ಯವಾಗಿ ಇವತ್ತು ಬೆಂಗಳೂರಿನಂತಹ ನ್ಯಾಚುರೋಪತಿ, ಬೆಂಗಳೂರಿನಲ್ಲಿ
ಬೇರೆ ಬೇರೆ ಕಡೆ ನ್ಯಾಚುರೋಪತಿ ಯೋಗ ಹಾಸ್ಪಿಟ್ಲು ಆಯುರ್ವೇದ ಹಾಸ್ಪಿಟ್ಲ್ ನೋಡಿದ್ರೆ ಒಂದು ದಿವಸಕ್ಕೆ 10,000 15,000 20,000 25,000 30,000ವರೆಗೂ ಅವ್ರು ಖರ್ಚು ಮಾಡಬೇಕು. ಹೌದು. ಸೊ ಅದರಲ್ಲಿ ಅವರಿಗೆ ಊಟ ವಸತಿ ಚಿಕಿತ್ಸೆ ಕೊಡ್ತಾರೆ ಮತ್ತು ಟ್ರೀಟ್ಮೆಂಟಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆದರೆ ಇಲ್ಲಿ ಊಟ ವಸತಿ ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗು, ಟ್ರೀಟ್ಮೆಂಟು, ಸಂಡೇ ಟ್ರಿಪ್ಪು, ಸಂಜೆ ಕಲ್ಚರಲ್ ಪ್ರೋಗ್ರಾಮು ಎಲ್ಲವನ್ನು ಸೇರಿಸಿ ಕಾಟೇಜಲ್ಲಿ ಯಾವ ಥರ ಚಾರ್ಜಸನ್ನು ಮಾಡ್ತೀರಾ? ಇಲ್ಲಿ ಕಾಟೇಜಸ್ ತುಂಬ ಕಾಣ್ತಾ ಇದೆ. ಹೌದು, ನಮ್ಮಲ್ಲಿ ಎರಡು ತರ ಇದೆ. ಸಿಂಗಲ್ ಶೇರಿಂಗ್ ಕಾಟೇಜ್ ಅಂತ ಇದೆ, ಟ್ವಿನ್ ಶೇರಿಂಗ್ ಅಂತ ಇದೆ. ಸಿಂಗಲ್ ಅಲ್ಲಿ ಒಬ್ಬರೇ ಸಿಂಗಲ್ ಆಕ್ಯುಪೆನ್ಸಿ, ಅದಕ್ಕೆ ನಾವು ಚಾರ್ಜ್ ಮಾಡೋದು 3,500 ಅಷ್ಟೇ ಒಂದು ದಿನಕ್ಕೆ. 3,500ದಲ್ಲಿ ಸಿಂಗಲ್ ಒಬ್ಬರಿಗೆ AC, ಟಿವಿ ಮತ್ತೆ ಎಲ್ಲ ಟ್ರೀಟ್ಮೆಂಟ್ಸ್ಗಳು. ಸೊ ಇನ್ನೊಂದು ಟ್ವಿನ್ ಶೇರಿಂಗ್ ಅಂತ ಇರುತ್ತೆ, ಟೂ ಶೇರಿಂಗು, ಇಬ್ರು ಇರ್ಬೋದು. ಅದರಲ್ಲಿ ಇಬ್ರು ಮೇನ್ ಬೆಡ್, ಇನ್ನೊಂದು ಇಬ್ರು ಅಟೆಂಡರ್ ಬೆಡ್ ಇರುತ್ತೆ. 4 ಬೆಡ್ ಇರುತ್ತೆ. ಅದರಲ್ಲಿ ಒಬ್ಬರಿಗೆ 3,000 ರೂಪಾಯಲ್ಲಿ ನೀವು ಕಾಟೇಜು, AC ಜೊತೆಗೆ ಊಟ ವಸತಿ ಚಿಕಿತ್ಸೆ ಎಲ್ಲವನ್ನ ಕೊಡ್ತಾ ಇದ್ದೀರಿ. ಬಹಳ ವಿಶೇಷ ಮೇಡಮ್. ಮೋಸ್ಟ್ಲಿ ಕರ್ನಾಟಕದ ಯಾವ ಆಸ್ಪತ್ರೆಯಲ್ಲೂ ಕೂಡ ಕೇವಲ 3,000 ರೂಪಾಯಿಗೆ ಊಟ ವಸತಿ ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗು ಎಲ್ಲ ವ್ಯವಸ್ಥೆಗಳು ಇರುವಂಥದ್ದಿಲ್ಲ. ಕನಕ ನಿಸರ್ಗ ಮನೆಯಲ್ಲಿ ಆ ವಿಶೇಷತೆ ಇದೆ. ನಿಮ್ಗೆ ಹೇಳ್ಬೋದು ಯಾಕೆ ಇವರು ಚಾರ್ಜಸ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಮ್ಮ ಉದ್ದೇಶ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ಎಲ್ರಿಗೂ ತಲುಪಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೇವೆ. ಖಂಡಿತವಾಗಿ ನೀವು ಕಾಟೇಜ್ನಲ್ಲಿದ್ದು ಆರಾಮಾಗಿದ್ದು, ಭಾಳ ಒಳ್ಳೆಯ ವಾತಾವರಣ ಇಲ್ಲಿ, ತುಂಬ ಕೂಲಾಗಿರುತ್ತೆ, ತುಂಬ ಮಳೆನೂ ಇರೋದಿಲ್ಲ, ಬಹಳ ಒಳ್ಳೆಯ ಗಾಳಿ, ಪ್ರಕೃತಿಯ ಮಧ್ಯೆ, ಗಾರ್ಡನ್ ಮಧ್ಯೆ ಈ ಒಂದು ಸುಂದರವಾದ ಪ್ಲೇಸಲ್ಲಿ ಖಂಡಿತವಾಗಿ ನೀವು ಚಿಕಿತ್ಸೆಗಳನ್ನು ಪಡ್ಕೊಳ್ಬೋದು. ಬನ್ನಿ ನಾವು ಒಂದು ಕಾಟೇಜನ್ನು ನೋಡೋಣ. ಸೊ ಭೂಮಿ ಅನ್ನುವಂಥ ಕಾಟೇಜ್ ಎದುರುಗಡೆ ನಾವಿದ್ದೇವೆ. ಸೊ ಈ ಭೂಮಿ ಕಾಟೇಜನ್ನು ನೋಡೋಣ. ಭೂಮಿ ಅಂದರೆ ಪಂಚಮಹಾಭೂತಗಳಲ್ಲಿ ಒಂದು. ಪಂಚಮಹಾಭೂತಗಳಿಂದ ನಮ್ಮ ದೇಹ ನಿರ್ಮಾಣವಾಗಿದೆ. ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ. ಪೃಥ್ವಿಯ ಅಂದರೆ ಭೂಮಿ. ಸೊ ಭೂಮಿಯ ರೂಮನ್ನು ನೋಡೋಣ ಬನ್ನಿ. ಇಲ್ಲಿ ಆಲ್ರೆಡಿ ನಮ್ಮ ಸಾಧಕರಿದ್ದಾರೆ. ಸೊ ಭೂಮಿ ರೂಮ್ ಒಳಗಡೆ ನಾವಿದ್ದೇವೆ. ಸೊ ಇಲ್ಲಿ ವ್ಯವಸ್ಥೆಗಳನ್ನು ನೀವು ನೋಡ್ಬೋದು. ಒಂದು AC ಇದೆ, AC ವ್ಯವಸ್ಥೆ ಇದೆ, ಜೊತೆಗೆ ಫ್ಯಾನ್ ಕೂಡ ಇದೆ, ಜೊತೆಗೆ ಬಾಲ್ಕನಿ, ಪರ್ಸನಲ್ ಬಾಲ್ಕನಿ ಕೂಡ ಇದೆ. ಪ್ರಕೃತಿಯ ಸೌಂದರ್ಯವನ್ನು ಹೊರಗಡೆ ಹೋದರೆ ಸವಿಲಿಕ್ಕಾಗತ್ತೆ. ಬರ್ಡ್ಸ್ಗಳು ತುಂಬ ಇದೆ ಇಲ್ಲಿ. ಆರಾಮಾಗಿ ಇಬ್ಬರು ಇರ್ಬೋದು. ಆದರೆ ಸಿಂಗಲ್ ಒಬ್ಬರಿಗೆ ಕೊಡಲಿಕ್ಕೆ ನಾವು ಇಲ್ಲಿ ಒಬ್ಬರಿಗೆ ಬರೀ 3,000 ರೂಪಾಯಲ್ಲಿ 3,500ರಲ್ಲಿ AC ವಿತ್ ಅಕಾಮಡೇಷನ್, ಫುಡ್ ಎಲ್ಲ ಕೊಡ್ತೀವಿ. ಅಟೆಂಡರ್ ಬೆಡ್ ಕೂಡ ಇದೆ. ಸೊ ಇಲ್ಲಿ ಬಾಲ್ಕನಿ ಕೂಡ ಇದೆ. ಸೊ ಬಾಲ್ಕನಿ ವ್ಯವಸ್ಥೆ ಕೂಡ ಇಲ್ಲಿದೆ. ಸೊ ಸುತ್ತಲೂ ಗಾರ್ಡನ್ ನೋಡಿ, ಸುಂದರವಾದ ಗಾರ್ಡನ್. ಸೊ ಪೀಕಾಕ್ ಬರ್ತಾ ಇರುತ್ತೆ. ಇಲ್ಲಿ ಪೀಕಾಕ್, ನವಿಲುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಸುಂದರವಾದಂಥ ಒಂದು ಸ್ಥಳ. ಜೊತೆಗೆ ಇಲ್ಲಿ ಜಿಂಕೆಗಳು ಕೂಡ ಇದೆ. ಸೊ ಜಿಂಕೆ, ನವಿಲು ಇದೆಲ್ಲ ಇರುವಂಥ ಒಂದು ಪ್ಲೇಸ್ ಇದು. ಭಾಳ ಅದ್ಭುತವಾದಂಥ ಸ್ಥಳ. ಈ ಒಂದು ನೇಚರ್ ನಡುವೆ ಅವರು ನೇಚರ್ ಬೇಕಾದ್ರೆ ಇಲ್ಲಿ ಕೂತ್ಕೊಳ್ಬೋದು, AC ಬೇಕಾದ್ರೆ ಒಳಗಡೆ ಕೂತ್ಕೊಳ್ಬೋದು. ಸೊ ಈ ಒಂದು ಕಾಟೇಜ್ಗಳು ಇಲ್ಲಿ ಒಟ್ಟು ನೀವು ಎಷ್ಟು ಕಾಟೇಜನ್ನು ಇಟ್ಟಿದ್ದೀರಾ? 4 ಸಿಂಗಲ್ ಶೇರಿಂಗು, 4 ಟ್ವಿನ್ ಶೇರಿಂಗ್, 8 ಕಾಟೇಜಸ್. 8 ಕಾಟೇಜಸ್ಗಳು ನಮ್ಮಲ್ಲಿವೆ. 4 ಡಬಲ್ ಶೇರಿಂಗ್ ಕಾಟೇಜಸ್ ಇದೆ. ಅದರಲ್ಲಿ 4 ಕಾಟ್ ಇದೆ. ಅಂದರೆ 1, 2 ಮೇನ್ ಇದ್ದವರಿಗೆ, 2 ಅಟೆಂಡರ್ ಕಾಟು ಮತ್ತು 4 ಸಿಂಗಲ್ ಶೇರಿಂಗ್ ಕಾಟೇಜಸ್ ಇದೆ. ಸೊ ಈ ಕಾಟೇಜಸ್ನ ಪ್ರಯೋಜನ ಕೂಡ ಪಡ್ಕೊಳ್ಬೋದು. ಮೇಲೆ ಹಂಚಿದೆ, ಆಮೇಲೆ RCC ಇದೆ, ಆಮೇಲೆ ವುಡನ್ ಸೀಲಿಂಗ್ ಇದೆ. ಹಾಗಾಗಿ ಇಲ್ಲಿ ಹೀಟ್ ಆಗುವಂಥ ಪ್ರಶ್ನೆ ಇಲ್ಲ, ಕೋಲ್ಡ್ ಇರುವಂಥ ಒಂದು ಸ್ಥಿತಿ ಇದೆ. ಆದರೂ ಕೂಡ AC ಬೇಕಾಗುತ್ತೆ ಏಪ್ರಿಲ್ ಮೇ ಅಲ್ಲಿ ಅಂಥೇಳಿ AC ವ್ಯವಸ್ಥೆಯನ್ನು ಕೂಡ ಇಟ್ಟಿದ್ದೇವೆ. ನೇಚರ್ನ ಎಂಜಾಯ್ ಮಾಡೋರಿಗೆ, ಸಾಧಕರಿಗೆ, ಕಡಿಮೆ ಆಗಲಂಥ ಕಷ್ಟಕರವಾದಂಥ ತೊಂದರೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬಯಸೋರಿಗೆ ಅತ್ಯಂತ ಸೂಪರ್ ಪ್ಲೇಸ್. ಆತ್ಮೀಯ ಸಾಧಕರೇ, ಆಹಾರವೇ ಔಷಧವಾಗಲಿ, ಔಷಧ ಅಂದರೆ ಅದು ಆಹಾರವೇ ಆಗಿರಲಿ. ಅಡುಗೆ ಮನೆ, ಆಸ್ಪತ್ರೆ, ಆಹಾರವೇ ಔಷಧಿ. ಇದು 100ಕ್ಕೆ 100ರಷ್ಟು ಸತ್ಯ.
ಹಾಗಾಗಿ ಕನಕ ನಿಸರ್ಗ ಮನೆ ಕಾಗಿನೆಲೆಯಲ್ಲಿ ಡಾಕ್ಟರ್ ಜಿನು ಅವರು ವಿಶೇಷವಾದ ಆಹಾರ ಪದ್ಧತಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಸೊ ಆಯಾ ತೊಂದರೆಗೆ ಅನುಗುಣವಾಗಿ ಆಟೋ ಇಮ್ಯೂನ್ ಕಾಯಿಲೆಗಳಿಗೆ ಅನುಗುಣವಾಗಿ ಜ್ಯೂಸ್ ಫಾಸ್ಟಿಂಗ್ ಇರ್ಬೋದು, ಪ್ರೀ ಪ್ರೋಬಯೋಟಿಕ್ ಆಹಾರ ಇರ್ಬೋದು, ಸೂಪ್ಗಳು, ತರಕಾರಿಗಳ ಆಹಾರ ಇರ್ಬೋದು, ಹೀಗೆ ನ್ಯಾಚುರಲ್ ಡಯಟನ್ನು ಇಲ್ಲಿ ಸೆಟ್ ಮಾಡಿದ್ದಾರೆ. ಆ ನ್ಯಾಚುರಲ್ ಡಯಟನ್ನು ಕೊಟ್ಟಾಗ ಅರ್ಧದಷ್ಟು ಕಾಯಿಲೆಗಳು ಆಹಾರದ ಬದಲಾವಣೆಯಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಹೇಳ್ತೀರಿ ಮೇಡಮ್? ಹೌದು, ಆಹಾರನೇ ಔಷಧಿ. ಇಲ್ಲಿ ಯಾವುದು ಕಾಯಿಲೆಗೆ ಯಾವ ಥರ ಆಹಾರಗಳು ಕೊಡಬೇಕು ಅಂತ ನೋಡಿ, ಈಗ ತೂಕ ಇಳಿಲಿಕ್ಕಿರೋವರೆಗೆ ನಾವು ಜ್ಯೂಸ್ ಡಯಟ್ನ ಸಜೆಸ್ಟ್ ಮಾಡ್ತೀವಿ. ಮಧುಮೇಹ ಕಾಯಿಲೆ ಇಲ್ಲ, ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರು, BP ಹಂಗಿರುವವರಿಗೆ 300 ಶುಗರ್ ಇದ್ದವರು ಇಲ್ಲಿ ಬಂದ್ಮೇಲೆ 100ಕ್ಕೆ ಆಗೋದನ್ನ ನಾವು ನೋಡಿದೆ. ಹೌದು, ಇನ್ಸುಲಿನ್ನಲ್ಲಿ 22 ಯೂನಿಟ್ಸ್ 26 ಯೂನಿಟ್ಸ್ ಇಟ್ಕೊಂಡು ಬರೋರು ಕೂಡ ಇಲ್ಲಿ ಬಂದು ಫಸ್ಟ್ ಡೇಗೆ ನಾವು ಇನ್ಸುಲಿನ್ನ ಸ್ಟಾಪ್ ಮಾಡ್ತೀವಿ. 2ನೇ 3ನೇ ದಿನಕ್ಕೆ ಅವ್ರದ್ದು ಶುಗರ್ ನಾರ್ಮಲಿಗೆ ಬಂದಿರುತ್ತೆ. ಇಲ್ಲಿಂದ ಹೋದ ನಂತರ ಅವ್ರಿಗೆ ಯಾವ ಥರ ಡಯಟ್ನ ಮುಂದುವರಿಸಬೇಕಾಗುತ್ತೆ, 3 ತಿಂಗಳು ಮುಂದುವರಿಸಿ HbA1c ಹೆಂಗೆ ನಾರ್ಮಲ್ ಮಾಡಬೇಕು ಅಂತ ಆಹಾರ ಪದ್ಧತಿನ ನಾವು ಇವರಿಗೆ ಹೇಳ್ಕೊಡ್ತೀವಿ. ಅದರಲ್ಲಿನೂ ಆಟೋ ಇಮ್ಯೂನ್ ಕಾಯಿಲೆಗಳಿಂದ ಸಫರ್ ಆಗಿ ಬರೋರಿಗೆ, ಸೋರಿಯಾಸಿಸು, SLE, ರುಮಟಾಯ್ಡ್ ಆರ್ಥರೈಟಿಸ್, ಆಮವಾತ ಈ ಥರ ಎಲ್ಲ ಆಗಿ ಬರೋರಿಗೆ ಕಂಪ್ಲೀಟ್ ಗ್ರೈನ್ ಫ್ರೀ ಡಯಟ್. ಅದು ನಮ್ಮ ನಿಸರ್ಗ ಮನೆಯಲ್ಲಿ ಅಷ್ಟೇ ಕಂಪ್ಲೀಟ್ ಗ್ರೈನ್ ಫ್ರೀ ಅಂತ ಒಂದು ಕಾನ್ಸೆಪ್ಟ್ ಇರೋದು. ಬೇರೆ ಯಾವುದು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಈಗ ಸಿರಿಧಾನ್ಯಗಳು, ರೊಟ್ಟಿ ಆ ಥರನ ಕೊಡೋದು. ನಾವು ಹಾಗೆ ಫಸ್ಟ್ ಸೆಂಡರು ಕಂಪ್ಲೀಟ್ ಗ್ರೈನ್ ಫ್ರೀ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಜನರಿಗೆ ಹೇಳ್ಕೊಡ್ತಾ ಇರೋದು. ಸೊ ಅನ್ನಪೂರ್ಣದೊಳಗಡೆ ನಾವು ಹೋಗ್ತಾ ಇದ್ದೇವೆ. ಸೊ ಅನ್ನಪೂರ್ಣ ಇಲ್ಲಿ. ಸೊ ಹಾಗಾದರೆ ಆಹಾರವೇ ಔಷಧಿ, ಔಷಧಿನೇ ಆಹಾರ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ಅನ್ನಪೂರ್ಣವನ್ನು ರೆಡಿ ಮಾಡಿದ್ದೇವೆ. ಅನ್ನಪೂರ್ಣದಲ್ಲಿ ಸುಮಾರು 50 ಜನರಿಗೆ ಕುತ್ಕೊಂಡು ಆಹಾರ ಸ್ವೀಕರಿಸುವಂಥ ಒಂದು ವ್ಯವಸ್ಥೆ ಇದೆ. ಸೊ ಅವರವರ ಕಾಯಿಲೆಗೆ ಅನುಗುಣವಾಗಿ ಡಯಟ್ ಶೀಟ್ ಬೇರೆ ಬೇರೆ ಇರುತ್ತೆ. ಸೊ ಆ ಪ್ರಕಾರವಾಗಿ ನಾವು ಇಲ್ಲಿ ಆಹಾರವನ್ನು ಕೊಡ್ತೇವೆ. ಎಲ್ಲರಿಗೂ ಒಂದೇ ಥರ ಆಹಾರ ಇರೋದಿಲ್ಲ. ಮೇಡಮ್ ಹೇಳ್ದಂಗೆ ಗ್ರೇನ್ ಫ್ರೀ ಡಯಟನ್ನು ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡಿದ್ದು ಇಲ್ಲಿ. ಗ್ರೇನ್ಸ್ ಅಂದರೆ ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಇವುಗಳನ್ನು ನಾವು ಕಟ್ ಮಾಡಿ ಟೋಟಲಿ ಕಡಿಮೆ ಮಾಡಿ ಅದನ್ನು 10%ಗೆ ತಂದು ಹಣ್ಣು, ತರಕಾರಿ, ಪಲ್ಯ, ಸಲಾಡ್ಸು, ಸೂಪ್ಸು, ನಟ್ಸು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಶೇಂಗಾ, ತುಪ್ಪ, ಬೆಣ್ಣೆ ಹೀಗೆ ಗುಡ್ ಫ್ಯಾಟನ್ನು ಮತ್ತು ಗುಡ್ ಪ್ರೋಟೀನನ್ನು ಕೊಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಆಹಾರ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಮಜ್ಜಿಗೆ ಇರುತ್ತೆ. ಮಜ್ಜಿಗೆ ಬೇರೆ ಬೇರೆ ರೀತಿಯ ಸೊಪ್ಪನ್ನು ಹಾಕಿ ಮಜ್ಜಿಗೆಯನ್ನು ಕೊಟ್ಟಿರ್ತೇವೆ. ಹಸಿ ತರಕಾರಿ ಸಲಾಡನ್ನು ನೀವು ನೋಡ್ತೀರಾ. ಹಾಗೆ ಮೊಳಕೆ ಕಾಳುಗಳನ್ನು ನೀವು ನೋಡ್ತಾ ಇದ್ದೀರಾ. ಬೇಯಿಸಿದ ತರಕಾರಿ ಅಥವಾ ಕಾಳುಗಳನ್ನು ಬೇಯಿಸಿದ್ದನ್ನು ನೋಡ್ತೀರಾ. ಹಣ್ಣುಗಳನ್ನು ನೋಡ್ತೀರಾ. ಅಮೃತ, ಸೂಪು. ಸೊ ಬೇರೆ ಬೇರೆ ತರಕಾರಿಗಳನ್ನು ಬೇಯಿಸಿ ಸೂಪನ್ನು ಮಾಡ್ತೇವೆ. ಬೇಯಿಸಿದ ತರಕಾರಿ. ಇಷ್ಟರಲ್ಲಿ ಯಾರ್ದು ಹೊಟ್ಟೆ ತುಂಬಲ್ಲ ಹೇಳಿ? ಹೊಟ್ಟೆ ತುಂಬೋಗುತ್ತೆ. ಜೊತೆಗೆ ನ್ಯಾಚುರಲ್ ಆಗಿ ಇರುವಂಥ ಒಂದು ಆಹಾರ ಇದೆ. ಸೊ ಈ ರೀತಿಯ ಆಹಾರವನ್ನು ಕೊಟ್ಟಾಗ ಕಡಿಮೆ ಆಗಲಾರ್ದ ಕಷ್ಟಕರವಾದಂಥ ತೊಂದರೆಗಳು 15 ದಿವಸದಲ್ಲಿ ರಿವರ್ಸ್ ಆಗೋದನ್ನು ನಾವು ನೋಡ್ತೇವೆ. ಮಧುಮೇಹ ಹತೋಟಿಗೆ ಬರೋದನ್ನು ನೋಡ್ತೇವೆ. ಸೋರಿಯಾಸಿಸ್ ಹತೋಟಿಗೆ ಬರೋದನ್ನು ನೋಡ್ತೇವೆ. ಸೊ ಹಾಗಾಗಿ ಈ ಒಂದು ಅದ್ಭುತವಾದ ಆಹಾರವನ್ನು ಸೇವಿಸುವಂಥ ಒಂದು ವ್ಯವಸ್ಥೆ, ಸ್ವೀಕರಿಸುವಂಥ ಒಂದು ವ್ಯವಸ್ಥೆ ಕನಕ ನಿಸರ್ಗ ಮನೆ ಕಾಗಿನೆಲೆಯಲ್ಲಿದೆ. ಖಂಡಿತವಾಗಿ ಆಹಾರವೇ ಔಷಧವಾಗಲಿ, ಔಷಧಿ ಅಂದರೆ ಅದು ಆಹಾರವೇ ಆಗಿರಲಿ ಅನ್ನುವಂಥ ಸತ್ಯವನ್ನು ಪ್ರತಿಪಾದಿಸ್ತಾ ಇದೆ ಕನಕ ನಿಸರ್ಗ ಮನೆ ಕಾಗಿನೆಲೆ ಹಾವೇರಿ. ಡಾಕ್ಟರ್ ಜಿನು ಅವರೇ, ನಮ್ಮಲ್ಲಿ ಭಾಳ ಒಳ್ಳೆಯ ಚಿಕಿತ್ಸಕರಿದ್ದಾರೆ, ಜೊತೆಗೆ ಚಿಕಿತ್ಸಾ ಕೊಠಡಿಗಳಿವೆ, ಚಿಕಿತ್ಸೆ ಕೊಡುವಂಥ ಇನ್ಸ್ಟ್ರೂಮೆಂಟ್ ಇದೆ. ಸೊ ಎಷ್ಟು ಲಕ್ಷ ಖರ್ಚು ಮಾಡಿ ಅತ್ಯಂತ ಒಳ್ಳೆಯ ಜಾಕೂಸಿ, ಸೋನಾ ಬಾತು ಮುಂತಾದ ಅನೇಕ ಚಿಕಿತ್ಸೆಗಳನ್ನು ನೀವು ಇಲ್ಲಿ ಅಡಾಪ್ಟ್ ಮಾಡಿದ್ದೀರಾ. ಯಾವ್ಯಾವ ಚಿಕಿತ್ಸೆಗಳು ನಮ್ಮ ಚಿಕಿತ್ಸಾ ವಿಭಾಗದಲ್ಲಿ ಗಂಡಸರಿಗೆ ಹಾಗೂ ಹೆಂಗಸರಿಗೆ ಅವೈಲೇಬಲ್ ಇದೆ? ಹೌದು, ಇದು ಇಬ್ಬರು ಟ್ರೀಟ್ಮೆಂಟ್ಸ್ಗಳೆಲ್ಲದು ಮೇಲಿಗೆ ಫೀಮೇಲಿಗೆ ಅಂತ ಸೆಪ್ರೇಟ್ ಇಟ್ಟಿದ್ದಾರೆ. ನಾವು ಥೆರಪಿಸ್ಟ್ಗಳು ಒಂದು 10-12 ಜನ ಟ್ರೈನ್ಡ್ ಆಗಿರೋರೇ ಇಲ್ಲಿ ಇರೋದು. ಸೊ ನ್ಯಾಚುರೋಪತಿಯಲ್ಲಿ ಅಂತ ಇರುವ ಸ್ಟೀಮ್ ಬಾತು, ಸೋನಾ ಬಾತು, ಆಯಿಲ್ ಮಸಾಜಸ್ಸು, ವೈಬ್ರೋ ಮಸಾಜು, ಸ್ಪೈನಲ್ ಸ್ಪ್ರೇ, ಅಂಡರ್ ವಾಟರ್ ಮಸಾಜು, ಹಿಪ್ ಬಾತು, ಜಕೂಸಿ, ಈ ಥರ ಇಷ್ಟು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ಗಳಿದೆ. ಹಾಗೂ ಆಯುರ್ವೇದಿಕ್ ಚಿಕಿತ್ಸೆಗಳಲ್ಲಿ ಬರುವ ಪಂಚಕರ್ಮದಲ್ಲಿ ಇರುವ ಶಿರೋಧಾರ ಚಿಕಿತ್ಸಾ, ನಸ್ಯ ಚಿಕಿತ್ಸಾ, ಕಟಿಪಸ್ತಿ, ಗ್ರೀವ ಬಸ್ತಿ, ಜಾನು ಬಸ್ತಿ, ಈ ಥರ ಎಲ್ಲ ಆಯುರ್ವೇದಿಕ್ ಚಿಕಿತ್ಸೆಗಳು, ನ್ಯಾಚುರೋಪತಿ ಚಿಕಿತ್ಸೆಗಳನ್ನು ಇಲ್ಲಿ ನಾವು ಈಕ್ವಲ್ ಆಗಿ ಮೇಲ್ಸಿಗೆ ಫೀಮೇಲ್ಸಿಗೆ ಬೇರೆ ಬೇರೆ ಸೆಪ್ರೇಷನ್ ಇಟ್ಟುಕೊಂಡು ಮಾಡ್ತೀವಿ. ಸೊ ಈ ಒಂದು ಕಾಂಬಿನೇಷನ್ ಪ್ರತಿನಿತ್ಯ 2 ಬಾರಿ ಯೋಗ ಅಷ್ಟೇ ಅಲ್ಲ, ಈ ಮೇಡಮ್ ಹೇಳಿರುವಂಥ ಈ ಎಲ್ಲ ಚಿಕಿತ್ಸೆಗಳನ್ನು ಕಾಂಬಿನೇಷನ್ ಆಗಿ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಭಾಳ ಅದ್ಭುತವಾದಂಥ ಒಂದು ರಿಸಲ್ಟ್ ಇದರಿಂದ ಬರ್ತಾ ಇದೆ. ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಫಂಕ್ಷನಲ್ ಮೆಡಿಸಿನ್ ಇದು ಮತ್ತೆಲ್ಲೂ ಇಲ್ಲ. ಫಂಕ್ಷನಲ್ ಮೆಡಿಸಿನ್ ಅಂದರೆ ರೂಟ್ ಕಾಸ್ ಆಫ್ ದ ಡಿಸೀಸ್, ಆ ಒಂದು ತೊಂದರೆ ಆಮವಾತ ರೂಟ್ ಕಾಸು ಆಟೋ ಇಮ್ಯೂನ್ ಗಟ್. ಸೊ ಹೀಗೆ ಆಮವಾತ ರೂಟ್ ಕಾಸ್ ಆಫ್ ದ ಡಿಸೀಸ್ಗೆ ನಾವು ಯಶಸ್ವಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇವೆ. ಸೊ ಆಟೋ ಇಮ್ಯೂನ್ ಕಾಯಿಲೆಗಳಿರ್ಬೋದು, ಚರ್ಮದ ಕಾಯಿಲೆಗಳಿರ್ಬೋದು, ತುರಿಕೆ ಇರ್ಬೋದು, ರಕ್ತಹೀನತೆ ಇರ್ಬೋದು, ಬೊಜ್ಜು ಇರ್ಬೋದು, ಈ ಥರ ಎಲ್ಲ ಕಾಯಿಲೆಗಳಿಗೆ ಬಹಳ ಅದ್ಭುತವಾದಂಥ ಒಂದು ಚಿಕಿತ್ಸೆ ಇಲ್ಲಿ ಅವೈಲೇಬಲ್ ಇದೆ.
ಸೊ ಕರ್ನಾಟಕದ ಜನತೆ ಇದರ ಪ್ರಯೋಜನ ಪಡ್ಕೋಬೇಕು. ಸೊ ಇಲ್ಲಿ ಅಪ್ರೋಚ್ ಬಗ್ಗೆ ಏನು ಹೇಳ್ತೀರಾ, ಹೇಗೆ ಬರಬೇಕು ನಿಮ್ಮ ಹಾಸ್ಪಿಟ್ಲಿಗೆ? ಈಗ ಇಲ್ಲಿ ಹಾವೇರಿಗೆ ರೈಲ್ವೆ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ. ಓಕೆ, ಹತ್ತಿರದ ವಿಮಾನ ನಿಲ್ದಾಣ ಹುಬ್ಳಿ. ಹೌದು, ಹುಬ್ಳಿ ಬಂದ್ರೆ ಹುಬ್ಳಿಯಿಂದ ಬಸ್ಸಸ್ಗಳು ಸಿಗುತ್ತೆ ಹಾವೇರಿಗೆ. ಟ್ಯಾಕ್ಸಿ ಮಾಡ್ಕೊಂಡು ಡೈರೆಕ್ಟ್ ಹಾಸ್ಪಿಟ್ಲಿಗೆ. ಸೊ ಕನಕ ನಿಸರ್ಗ ಮನೆ ಅಂತ ನೀವು ಗೂಗಲ್ ಅಲ್ಲಿ ಹಾಕ್ಬಿಟ್ರೆ, ಮ್ಯಾಪ್ ಅಲ್ಲಿ ಹಾಕಿದ್ರೆ ಇಲ್ಲಿಗೆ ಅದು ಕರ್ಕೊಂಡು ಬರುತ್ತೆ. ಹೌದು. ಸೊ ಹಾವೇರಿಯಿಂದ ಈಗ ಬಸ್ಸಲ್ಲಿ ಬರುತ್ತಾ ಇರೋರಾದ್ರೆ, ಅಲ್ಲ ಪ್ರೈವೇಟ್ ಗಾಡೀಸಲ್ಲಿ ಬರೋರು ಹಾವೇರಿಗೆ ಬಂದು, ಹಾವೇರಿಯಿಂದ ಸಿರ್ಸಿ ರೋಡು ಅಲ್ಲಿ ಗೌರಾಪುರ ಅಂತ ಒಂದು ಕ್ರಾಸ್ ಬರುತ್ತೆ. ಗೌರಾಪುರ ಕ್ರಾಸಿಂದ ಸೀದಾ ಬಂದು ಕಬೂರ್ ಕ್ರಾಸ್ ಅಂತ ಇನ್ನೊಂದು ಕ್ರಾಸ್ ಬರುತ್ತೆ. ಅಲ್ಲಿಂದ ಸ್ಟ್ರೇಟ್ ಒಂದೇ ರೋಡ್ ಇರೋದು. ಬ್ಯಾಕ್ ಗೇಟ್ ಕಾಗಿನೆಲೆ ಪಾರ್ಕಿಂದ ಬ್ಯಾಕ್ ಗೇಟ್, ಕಾಗಿನೆಲೆ ಪಾರ್ಕ್ನ ಬ್ಯಾಕ್ ಗೇಟಿಂದ ಎಂಟ್ರಿ ಆಗ್ಬೋದು. ಆದ್ಮೇಲೆ ನಿಮಗೆ ಅಷ್ಟೆಲ್ಲ ಕಷ್ಟಪಡುವ ಅಗತ್ಯತೆ ಇಲ್ಲ. ನೀವು ಹಾವೇರಿವರೆಗೆ ರೀಚ್ ಆಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ, ನಾವು ಆಟೋವನ್ನು ಕಳಿಸ್ಕೊಡ್ತೇವೆ, ವೆಹಿಕಲ್ನ ಕಳಿಸ್ಕೊಡ್ತೇವೆ, ನೀವು ಬರುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಹಾವೇರಿ ಬಸ್ ಸ್ಟ್ಯಾಂಡಿಂದ, ಹಾವೇರಿ ರೈಲ್ವೆ ಸ್ಟೇಷನಿಂದ ಅಥವಾ ಹುಬ್ಳಿಗೆ ನೀವು ಏರ್ಪೋರ್ಟಿಂದ ನೀವು ಫೋನ್ ಮಾಡಿ, ನಾವು ನಿಮಗೆ ಬರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೇವೆ. ಖಂಡಿತವಾಗಿ ನಿಮಗೆ ಇಲ್ಲಿ ಬಂದು 10 ದಿನಗಳ ಕಾಲ ಒಳ್ಳೆಯ ಚಿಕಿತ್ಸೆಯನ್ನು ಪಡೆದು ಮರಳಿ ಪ್ರಕೃತಿಗೆ ಅನ್ನುವಂತಹ ಮಾತನ್ನು ಸತ್ಯ ಮಾಡಿ, ನಿಮ್ಮ ಆರೋಗ್ಯವನ್ನು ವರ್ಧಿಸಿಕೊಂಡು, ನಿಮಗಿರುವಂಥ ಕಾಯಿಲೆಯಿಂದ ಬೇರು ಸಮೇತ ತೆಗೆದು 3 ತಿಂಗಳ ಕಾಲ ಮನೆಯಲ್ಲಿ ಅನುಸರಿಸುವಂಥ ಉಪಾಯವನ್ನು ಹೇಳಿಕೊಟ್ಟು, ನೀವು ಮನೆಗೆ ಹೋಗಿ ಫಾಲೋ ಮಾಡುವಂತೆ ನಮ್ಮ ವೈದ್ಯರೆಲ್ಲರೂ ಇನ್ಸ್ಪೈರ್ ಮಾಡ್ತಾರೆ. ಸೊ ಇದನ್ನು ನೀವು ಮನೆಗೆ ಹೋಗಿ ಮಾಡಿದಾಗ ಖಂಡಿತವಾಗಿ ನಿಮಗೆ ಬಂದಿರುವಂಥ ಕಾಯಿಲೆಗಳನ್ನು, ತೊಂದರೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಡಿಟಾಕ್ಸಿಫಿಕೇಷನ್ಗೆ, ರಿಲ್ಯಾಕ್ಸೇಷನ್ಗೆ ಕೂಡ ನೀವು ಆ್ಯಂಗ್ಸೈಟಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬರ್ಬೋದು. ಇವತ್ತು ಆಲ್ಕೋಹಾಲ್ ತುಂಬ ಜನರಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಈ ಆಲ್ಕೋಹಾಲ್ ಅಡಿಕ್ಷನ್ ಬಿಡುವಂತಹ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ಒಬ್ಬ MSc BNYS ಪದವೀಧರರಾಗಿ ಮೇಡಮ್ ಅವರು ಮಾಡ್ತಾರೆ. ಸೊ ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಆ ರೀತಿಯ ಅಡಿಕ್ಷನ್ ಇವತ್ತು ಮಕ್ಕಳಲ್ಲೇ ಬರ್ತಾ ಇದೆ. ಮೊಬೈಲ್ ಅಡಿಕ್ಷನ್ನು, ಸೈಕಾಲಜಿಕಲ್ ಪ್ರಾಬ್ಲಮ್ಸು, ಅದಕ್ಕೂ ಕೂಡ ನಮ್ಮಲ್ಲಿ ಚಿಕಿತ್ಸೆ ಇದೆ. ಖಂಡಿತವಾಗಿ ಅದಕ್ಕೂ ಕೂಡ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಎಲ್ಲ ಚಿಕಿತ್ಸೆಗಳ ಪ್ರಯೋಜನವನ್ನು ತಾವು ಪಡ್ಕೋಬೇಕು, ಆರೋಗ್ಯವನ್ನು ಪಡ್ಕೋಬೇಕು. ಡಾಕ್ಟರ್ ಜಿನು ಆಂಟೋನಿ ಅವರ ಮುಖಂಡತ್ವದಲ್ಲಿ ನಡೀತಾ ಇರುವಂಥ ಈ ಆಸ್ಪತ್ರೆ ಹೆಚ್ಚಿನ ಜನರಿಗೆ ಸರ್ವಿಸನ್ನು ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಧನ್ಯವಾದಗಳು. ಇಲ್ಲಿ ಆರೋಗ್ಯ ಕೇವಲ ಗುರಿಯಲ್ಲ, ಅದು ಜೀವನ ಶೈಲಿ. ಕನಕ ನಿಸರ್ಗ ಮನೆ ಇದು ಪ್ರಕೃತಿಯ ರಕ್ಷಾ ಕವಚ ಒಳಗೊಂಡ ಶುದ್ಧ ಚಿಕಿತ್ಸಾ ಕೇಂದ್ರ. ಇಲ್ಲಿ ಪ್ರತಿ ಹೆಜ್ಜೆಯೂ ಆರೋಗ್ಯದತ್ತ, ಪ್ರತಿ ಚಿಕಿತ್ಸೆಯೂ ನವಚೇತನದತ್ತ. ಇದು ಆಸ್ಪತ್ರೆಯಷ್ಟೇ ಅಲ್ಲ, ಇದೊಂದು ಅನುಭವ, ಮರು ಜೀವನದ ಹಾದಿ, ನಮ್ಮ ಅಂತರಾಳದ ವೈದ್ಯನನ್ನ ಎಚ್ಚರಿಸುವ ಯಾತ್ರೆ. ಪ್ರಕೃತಿ ತಾಯಿಯ ಮಡಿಲಿನಲ್ಲಿ ನಿಜವಾದ ಆರೋಗ್ಯದ ಪರಿಭಾಷೆ ಕಾಣಲು ನೀವು ಒಮ್ಮೆ ಕನಕ ನಿಸರ್ಗ ಮನೆಗೆ ಬನ್ನಿ. ಇಲ್ಲಿ ನಿಮಗಾಗಿ ಸೌಖ್ಯದ ಹೊಸ ಸೂರ್ಯೋದಯ ಕಾದಿದೆ.